व्हाट्सएप के ग्रुप में हो, ज़्यादा वजन देते आ रहे हैं, क्योंकि हम लोग का सब स्प्रेड, जितने मेंबर्स हैं स्प्रेडेड ऑल ओवर वर्ल्ड, वी कैन टेल। उसको मैं आगे डिटेल में बताऊंगा। तो 1 जून जब हमारा फर्स्ट इंट्रोडक्शन व्हाट्सएप ग्रुप से हुआ, उसके बाद में जो है मैं पहला कांटेक्ट, ये सलीम गल्फ में थे, मैं उस टाइम में कोविड के लॉकडाउन की वजह से स्ट्रक हुआ था 8 महीना इधर कारकड़ा में। उस टाइम में जो फर्स्ट आदमी मैं कांटेक्ट किया, हमारे सेंट्रल के वाइस प्रेसिडेंट जनाब डॉक्टर आरिफ, डॉक्टर रिजवान भाई, उनका मुलाकात मुझे हुआ, हॉस्पिटल में गया उनके, मैं ऐसा किस तरह आगे हुआ। अस्सलामु अलैकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। अल्हम्दुलिल्लाहि रब्बिल आलमीन वस्सलातु वस्सलामु अला ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮഈನ್। ಪ್ರಪ್ರಥಮವಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸೌಭಾಗ್ಯವನ್ನು ಕರುಣಿಸಿದ ಅಲ್ಲಾಹನಿಗೆ ನಾನು ಸ್ತುತಿಸ್ತಾ ಇದ್ದೇನೆ, ಅಲ್ಹಮ್ದುಲಿಲ್ಲಾಹ್। ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಕರೆದಂತಹ ನಮ್ಮ ನಾಡ ಒಕ್ಕೂಟದ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಾಲೂಕು ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ। ನಿನ್ನೆ ನಾನು ರಾಯಚೂರಲ್ಲಿದ್ದೆ। ಬುಶ್ರಾ ಮತೀನ್ ತಾವು ಕೇಳಿರಬಹುದು। ರಾಯಚೂರು ಎಂಬುದು ನಮ್ಮ ಕರ್ನಾಟಕದ ಒಂದು ಅತ್ಯಂತ ಹಿಂದುಳಿದ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೆ ಒಳಪಡುವಂತ ಒಂದು ಜಿಲ್ಲೆ। ಆ ಜಿಲ್ಲೆಯ ಒಬ್ಬಳು ಹುಡುಗಿ ಇವತ್ತು ಚಿನ್ನದ ಹುಡುಗಿಯಾಗಿದ್ದಾಳೆ। ಅವರ ಮನೆಗೆ ಹೋಗಿದ್ದೆವು, ಮನೆ ತುಂಬಾ ಸಂಭ್ರಮ, ಜನ, ಜಾತ್ರೆ ಇದೆ। ಪುಣೆಯಿಂದ ಬಂದಿದ್ದು ಸನ್ಮಾನ ಮಾಡಲಿಕ್ಕೆ, ನಾವು ಮಂಗಳೂರಿಂದ ಹೋಗಿದ್ದೆವು, 650 ಕಿಲೋಮೀಟರ್ ಒಂದು ಕಡೆಯಿಂದ ಹೋಗ್ಲಿಕ್ಕಿದೆ। ನನಗೊಂದು ಆಸೆ ಇತ್ತು, ಆ ಹುಡುಗಿ ಮುಖ ನೋಡಬೇಕು, ಒಂದು ಶಾಲು ಹಾಕಿ ಸನ್ಮಾನ ಮಾಡಬೇಕು, ಆ ಚಿನ್ನದ ಪದಕಗಳನ್ನು ಕಣ್ತುಂಬ ನೋಡಬೇಕು ಅಂತ। 14 ಚಿನ್ನದ ಪದಕಗಳನ್ನು ನೋಡುವಾಗ ಆದಂತ ಒಂದು ರೋಮಾಂಚನ ಇದೆಯಲ್ಲ, ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ। ಯಾವ ಸಮುದಾಯವನ್ನು ಎದೆಸೀಡಿದರೆ 4 ಅಕ್ಷರ ಗೊತ್ತಿಲ್ಲ, ಟೈರ್ ಪಂಚರ್ ಹಾಕುವವರು ಮಾತ್ರವಲ್ಲ, ನಿಮ್ಗೆ ರ್ಯಾಂಕ್ ಬರಲ್ಲ, ನೀವು ಗುಜರಿ ಹಾಕ್ಲಿಕ್ಕೆ ಮಾತ್ರ, ನಿಮ್ಗೆ ಸರಿಯಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ, ಈ ರೀತಿಯ ಕಮೆಂಟ್ಸ್ ಇರ್ತಕ್ಕಂಥ ಒಂದು ಸಮುದಾಯ, ಅದು ಕೂಡ ಹಿಜಾಬಿನ ಈ ಒಂದು ಇಶ್ಯೂ ಇರ್ತಕ್ಕಂಥ ಸಂದರ್ಭದಲ್ಲಿ ಬುರ್ಕ ಹಾಕಿ ಹಿಜಾಬ್ ಧರಿಸಿ ಒಂದು ಘಟಿಕೋತ್ಸವದಲ್ಲಿ, ಕಾನ್ವೊಕೇಶನ್ ಘಟಿಕೋತ್ಸವದಲ್ಲಿ ಅಲ್ಲಿ ಇರ್ತಕ್ಕಂಥ ರಾಜ್ಯಪಾಲರಿರ್ಬೋದು, ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ತನ್ನ ಕೊರಳಿಗೆ 16 ಚಿನ್ನದ ಪದಕಗಳನ್ನು, ಆ ಮೆರುಗುವ, ಹೊಳೆಯುವ, ಪಳಪಳ ಅಂತ ಹೊಳೆಯುವ ಚಿನ್ನದ ಪದಕ, ಪ್ರತಿಯೊಂದು ಪದಕದ ಹಿಂದೆ ಅವರ ಹೆಸರಿದೆ, ಬುಶ್ರಾ ಮತೀನ್, ಬುಶ್ರಾ ಮತೀನ್। ಒಂದು ವೇದಿಕೆಯಲ್ಲಿ 16 ಸಲ ಅವರ ಹೆಸರನ್ನು ಕರೀತಾರೆ, ಬುಶ್ರಾ ಮತೀನ್, ಬುಶ್ರಾ ಮತೀನ್, ಬುಶ್ರಾ ಮತೀನ್, ಬುಶ್ರಾ ಮತೀನ್, ಬುಶ್ರಾ ಮತೀನ್, ಬುಶ್ರಾ ಮತೀನ್ ಅಂತೇಳಿ। ಇದು ನಮ್ಮ ಮಕ್ಕಳು ಮಾಡಬೇಕಾದ ಸಾಧನೆ, ಇದು ನಿಜವಾದ ಉತ್ತರ। ಆ ಉತ್ತರ ಕೊಟ್ಟಂತ ಹುಡುಗಿ ನೋಡ್ಲಿಕ್ಕೆ ಸಾಧ್ಯ ಆಯಿತು, ಸನ್ಮಾನ ಮಾಡಿ ಬಂದಿದ್ದೇವೆ, ತುಂಬಾ ಸಂತೋಷ ಆಗಿದೆ। ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ರಾತ್ರಿಯಿಂದ ಈ ತನಕ ಒಂದು ಕ್ಷಣ ಕೂಡ ಕಣ್ಣು ಮುಚ್ಚದೆ ಇಲ್ಲಿಗೆ ಬಂದಿದ್ದೇನೆ, ಅಲ್ಲಾಹು ಕಬೂಲ್ ಮಾಡಲಿ। ಒಂದು ಮೋಟಿವೇಶನ್ ಕ್ಲಾಸ್ ಅಂತ ಹೇಳಿದ್ರೆ ಕನಿಷ್ಠ ಒಂದು 3 ಗಂಟೆ 2 ಗಂಟೆ ಇರಕ್ಕೆ 15 ನಿಮಿಷ ಕೊಟ್ಟಿದ್ದಾರೆ, ಆದ್ರೂ ಮ್ಯಾನೇಜ್ ಮಾಡ್ತೀನಿ। ಇಲ್ಲಿ ನನಗೆ ಕೇಳ್ತಕ್ಕಂಥದ್ದು ಬರೀ ಚಪ್ಪಾಳೆಯ ಧ್ವನಿ, ತುಂಬಾ ಖುಷಿ ಆಯ್ತು। ಬಹಳಷ್ಟು ಮಂದಿ ಇಲ್ಲಿ ಯಾರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ। ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಸಾಮಾನ್ಯ ಜನರು ಒಂದೆಡೆ ಸೇರಿದಾಗ ಅಸಾಮಾನ್ಯವಾದನ್ನು ಸೃಷ್ಟಿಸಬಹುದು। ಅರ್ಥ ಆಗತ್ತಲ್ಲ? ಇಫ್ ಆರ್ಡಿನರಿ ಪೀಪಲ್ ಕಮ್ ಟುಗೆದರ್, ದೇ ಕ್ಯಾನ್ ಮೇಕ್ ಎಕ್ಸ್ಟ್ರಾಆರ್ಡಿನರಿ ಥಿಂಗ್ಸ್। ನಮ್ಮ ನಾಡ ಒಕ್ಕೂಟದಲ್ಲಿ ಇರ್ತಕ್ಕಂಥದ್ದು ಯಾರು ಕೂಡ ಆರ್ಡಿನರಿ ಅಲ್ಲ, ಎಲ್ಲ ಜೆಮ್ಸ್, ಕೊಯ್ನೂರ್ ಡೈಮಂಡ್ಸ್, ಎಲ್ಲ ಪರ್ಲ್ಸ್, ಎಲ್ಲ ಎಕ್ಸ್ಟ್ರಾಆರ್ಡಿನರಿ ಪೀಪಲ್। ಇಫ್ ಎಕ್ಸ್ಟ್ರಾಆರ್ಡಿನರಿ ಪೀಪಲ್ ಕಮ್ ಟುಗೆದರ್, ವಿ ಕ್ಯಾನ್ ಕ್ರಿಯೇಟ್ ಮಿರಾಕಲ್, ನಮಗೆ ಪವಾಡವನ್ನೇ ಸೃಷ್ಟಿ ಮಾಡಬಹುದು। ಅದು ನೋಡ್ಲಿಕ್ಕೆ ಸಾಧ್ಯ ಆಗಿದೆ। ಇವತ್ತಿನ PPTಯಲ್ಲಿ ಸಮಿ ಒಬ್ಬ ಒಳ್ಳೆ ಡೈನಾಮಿಕ್, ನಮ್ಮನ್ನ ಶಿರೂರಿಗೆ ಹೋಗಿದ್ದೆ, ಅವರ ಕನಸುಗಳು ಹೇಳಿದ್ದಾರೆ ಸಮಿ ಅವರು, ಅವರ ಕನಸುಗಳನ್ನು ನೋಡುವಾಗ ಅಪ್ಪಿಕೊಳ್ಬೇಕು ಅಂತ ಅನಿಸುತ್ತೆ ನೋಡಿ ನನಗೆ। ನಮ್ಮ ಸರ್ ನೋಡಿ, ಅವರ ಕರಕಳದ ಸರ್, ನಾನು ಅವರ ಕೈ ಚುಂಬಿಸಿ ಬಿಟ್ರಿ, ಅವರ ಕೈ ಚುಂಬಿಸಿದೆ ನಾನು, ಹೇಳಿ ಅಲ್ವಾ ಸರ್?
ಯಾಕೆ? ಅದು ಕೊಡುವ ಕೈ, ಕೊಡುವ ಮನಸ್ಸು, ಕೊಡುವ ಕೈ. ಇಟ್ಸ್ ಗ್ರೇಟೆಸ್ಟ್ ಹ್ಯಾಂಡ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೈ ಯಾವುದು? ರಾಲೆಕ್ಸ್ ಕಟ್ಟಿದ ಕೈ ಅಲ್ಲ, ಟಿಸೋಟ್ ಕಟ್ಟಿದ ಕೈ ಅಲ್ಲ, ರಾಡೋ ಕಟ್ಟಿದ ಕೈ ಅಲ್ಲ, ಡೈಮಂಡ್ ಬ್ರಾಸ್ಲೆಟ್ ಕಟ್ಟಿದ ಕೈ ಅಲ್ಲ. ಮತ್ತೆ ಯಾವುದು? ಅದು ಕೊಡುವ ಕೈ, ದ ಗಿವಿಂಗ್ ಹ್ಯಾಂಡ್. ಅದು ಅತ್ಯಂತ ಶ್ರೇಷ್ಠ. ಅದು ಅಲ್ಲಾಹು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮ ಕೈ ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ನಾನು ಚುಂಬಿಸಿದ್ದೇನೆ. ಐ ಕಿಸ್ಡ್ ಯುವರ್ ಹ್ಯಾಂಡ್. ಆ ಮನಸ್ಸು, ಆ ಕೈ, ಅದು ನಮ್ಮದಾಗಬೇಕು. ಇದು ಪ್ರತಿಯೊಬ್ಬರದ್ದಾಗಬೇಕು. ನಾನು ಸ್ವಲ್ಪ ಬೇಗ ಹೇಳಿ ಮುಗಿಸ್ತೀನಿ. ನನ್ನ ಪ್ರೀತಿಯ ಸಹೋದರರು, ಕೊಡ್ಲಿಕ್ಕೆ ಏನ್ ಬೇಕು? ಅರೇಕಲ್ ಆಜಬ್ಬರು 100 ರೂಪಾಯಿಯ ಸಂಪಾದನೆಯಲ್ಲಿ 50 ರೂಪಾಯಿ ಕೊಟ್ಟರು. ಅಜೀಂ ಪ್ರೇಮ್ಜಿ ಅವರು ಸುಮಾರು 50,000 ಕೋಟಿ ಕೊಟ್ಟರು. ಈಗ ಕಂಪೇರ್ ಮಾಡಿದರೆ ಯಾರಿಗೆ ತೂಕ ಜಾಸ್ತಿ? ಯಾರಿಗೆ ತೂಕ ಜಾಸ್ತಿ? ಆಜಬ್ಬರಿಗೆ ತೂಕ ಜಾಸ್ತಿ. ಯಾಕಂದ್ರೆ ಅವರ ಸಂಪಾದನೆ 100 ರೂಪಾಯಿಯಲ್ಲಿ 50 ರೂಪಾಯಿ ಕೊಟ್ಬಿಟ್ರು. ಮಧ್ಯಾಹ್ನ ಊಟನೇ ಮಾಡಿಲ್ಲ. ಆಜಪ್ಪನ ಹೊಟ್ಟೆ ಯಾವುದು, ಬೆಣ್ಣೆ ಯಾವುದು ಗೊತ್ತಾಗಲ್ಲ. ಯಾಕಂದ್ರೆ ಈ ಹೊಟ್ಟೆ ಬೆಣ್ಣಿಗೆ ಅಂಟಿಕೊಂಡಿದೆ. ಅವರು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಬೆಳಿಗ್ಗೆ ಕಣ್ಣ ಚಾ ಕುಡ್ಕೊಂಡು ರಾತ್ರಿ ಬಂದು ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಅಂತಹ ಪುಣ್ಯಾತ್ಮ ಕಣ್ರಿ. ಅದಕ್ಕಾಗಿ ಅವರಿಗೆ ಪದ್ಮಶ್ರೀ ಬಂತು. ನಮಗೆಲ್ಲರಿಗಿಂತ ಎತ್ತರವಾಗಿ ನಿಂತಿದ್ದಾರೆ ಅವರು. ಇಡೀ ಈಗ ನಮ್ಮ ಕರಾವಳಿ ಈ ಒಂದು ಮುಸ್ಲಿಮರ ಪೈಕಿ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಇರುವುದು ಯಾರು? ಅದು ಅರೇಕಲ್ ಆಜಬ್ಬರು. ಪೊಲೀಸ್ ಕಮಿಷನರು, ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟು ಸನ್ಮಾನ ಮಾಡಿದರು. ನಾವು ಬಂದಾಗ ಯಾರಾದರೂ ಪೊಲೀಸ್ನವರು ಎದ್ದು ನಿಲ್ತಾರ? ಇಲ್ಲ. ಆಜಬ್ಬರು ಬಂದಾಗ ಎದ್ದು ನಿಂತು ಸೆಲ್ಯೂಟ್ ಹೊಡ್ಕೊಂಡು ಸನ್ಮಾನ ಮಾಡಿಬಿಟ್ರು. ಯಾರು? ಕಿತ್ತಲೆ ಹಣ್ಣು ಮಾರುವ 2 ಅಕ್ಷರ ಗೊತ್ತಿರುವ ಒಬ್ಬ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಮನುಷ್ಯ. ಈ ನೋಸ್ ಓನ್ಲಿ 2 letters, PH ಅಂತ ಮಾತ್ರ ಗೊತ್ತಿದೆ. ಅದರಿಂದ ನನ್ನ ಪ್ರೀತಿಯ ಸಹೋದರರೊಬ್ಬ ಹುಡುಗ ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾನೆ. ಐಸ್ ಕ್ರೀಮ್ ಅಂಗಡಿಯಲ್ಲಿ ಕೇಳ್ತಾನೆ, ವೈಟ್ರು ಬಂದು ಕೇಳ್ತಾನೆ, ಏನ್ ಬೇಕಪ್ಪ ನಿಮಗೆ? ಐಸ್ ಕ್ರೀಮ್ ಬೇಕು. ಎಷ್ಟರದ್ದು ಉಂಟು? 15ರದಿದೆ, 12ರದಿದೆ, 10ರದಿದೆ ಅಂತ ಹೇಳ್ತಾನೆ. ಹುಡುಗ ತನ್ನ ಕಿಸೆಯಲ್ಲಿರುವ ಕಾಯಿನ್ ಎಲ್ಲ ಲೆಕ್ಕ ಹಾಕಿ ಹೇಳ್ತಾನೆ, ನನಗೆ 12 ರೂಪಾಯಿ ಐಸ್ ಕ್ರೀಮ್ ಕೊಡಿ, ಪ್ಲೀಸ್ ಗಿವ್ ಮಿ 12 rupees ಐಸ್ ಕ್ರೀಮ್. ಹಾಗೆ 12 ರೂಪಾಯಿ ಐಸ್ ಕ್ರೀಮ್ ಬರುತ್ತೆ. ಅದನ್ನು ಬಹಳ ಖುಷಿಯಿಂದ ತಿಂತಾನೆ. ತಿಂದಾದ ನಂತರ ಬಿಲ್ ಬರುತ್ತೆ. ಬಿಲ್ ಬಂದಾಗ ಹುಡುಗ 15 ರೂಪಾಯಿ ಇಟ್ಟು ಹೋಗ್ತಾನೆ. 15 ರೂಪಾಯಿ ಇಟ್ಟು ಹೋಗ್ತಾನೆ. ಯಾರೋ ಕೇಳ್ತಾರೆ, ಅಲ್ಲಪ್ಪ ನಿನಗೆ 15 ರೂಪಾಯಿ ಇದನ್ನ ಕಿಸೆಯಲ್ಲಿರುವಾಗ 15 ರೂಪಾಯಿ ಐಸ್ ಕ್ರೀಮ್ ತಿನ್ಬೋದಿತ್ತಲ್ಲ ಅಲ್ವಾ? 15 ರೂಪಾಯಿ ತಿನ್ಬೋದು. ಮತ್ತೆ ಯಾಕೆ ನೀನು 12 ರೂಪಾಯಿ ಸ್ವಲ್ಪ ಚಿಕ್ಕದು, ಸ್ವಲ್ಪ ಟೇಸ್ಟ್ ಕಮ್ಮಿ ಇದೆ, ಯಾಕೆ ತಿಂದಿ? ಆಗ ಹುಡುಗ ಹೇಳ್ತಾನೆ, ಇಲ್ಲಿರುವ ವೇಟರ್ ಪಾಪ ಎಷ್ಟು ಕಷ್ಟ ಇದೆ ಗೊತ್ತಿಲ್ಲ, ಈ ಸಂಬಳ ಸಾಕಾಗಲ್ಲ, ಮನೆ ತುಂಬಾ ಮಕ್ಕಳು ಇರ್ಬೋದು, ನನ್ನಿಂದಾದ ಸಹಾಯ ನಾನು ಮಾಡಬೇಕು. ಅದಕ್ಕೋಸ್ಕರ 3 ರೂಪಾಯಿ ಟಿಪ್ಸ್ ಇಟ್ಟು 12 ರೂಪಾಯಿ ಐಸ್ ಕ್ರೀಮ್ ತಿಂದೆ ಅಂತ ಹೇಳ್ತಾನೆ. ನನ್ನ ಪ್ರೀತಿಯ ಸಹೋದರರೇ, ಸಮಾಜ ಸೇವೆ ಮಾಡಬೇಕಾದ್ರೆ ಕೋಟ್ಯಾಧಿಪತಿ ಆಗ್ಬೇಕು ಅಂತಿಲ್ಲ, ಅಂಬಾನಿ ಆಗ್ಬೇಕು ಅಂತಿಲ್ಲ, ಅಥವಾ ಬಿಲ್ ಗೇಟ್ಸ್ ಆಗ್ಬೇಕು ಅಂತಿಲ್ಲ. ಇಲ್ಲಿರುವ ಪ್ರತಿ ಒಬ್ಬನಿಗೂ ಕೂಡ ಸೋಷಿಯಲ್ ವರ್ಕರ್ ಆಗ್ಬೋದು. ಫೀಕ್ ಮಾಸ್ಟರ್ ನನ್ನ ಜೇಬಲ್ಲಿ ಕೆಲವೊಮ್ಮೆ ಕಾಸಿರ್ಬೇಕಿಲ್ಲ, ಆದ್ರೆ ಕಾರಲ್ಲಿ ಶಾಲು ಮಾತ್ರ ಯಾವತ್ತಿರುತ್ತೆ. ಯಾಕೆ? ನನ್ನ ಮನೆಯಲ್ಲಿ 66 ಮಂದಿ ನಾನು ಸನ್ಮಾನ ಮಾಡಿದೆ. ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ದ ಟ್ಯಾಲೆಂಟ್ಸ್. ನನ್ನ ಪ್ರೀತಿಯ ಸಹೋದರರೇ, ನಾವೆಲ್ಲ ಇವತ್ತು ಇಲ್ಲಿ ಇದ್ದೀವಿ. ನಾವೆಲ್ಲ ಶಕ್ತಿ, ನಾವೆಲ್ಲ ಟ್ರಾನ್ಸ್ಫಾರ್ಮರ್ ಬಾಕ್ಸ್. ಇಲ್ಲಿರುವವರು ಯಾರು ಕೂಡ ಒಂದು ಸ್ಮಾಲ್ ಸ್ವಿಚ್ ಅಲ್ಲ ಇದು. ಮತ್ತೇನು? ಮುಟ್ಟಿದ್ರೆ ಶಾಕ್ ಹೊಡೆಯುವಂತ ಟ್ರಾನ್ಸ್ಫಾರ್ಮರ್ ಬಾಕ್ಸ್. ಅಷ್ಟು ಕೆಪಾಸಿಟಿ ನಮ್ಮ ಒಳಗೆ ಇದೆ. ವಿ ಹ್ಯಾವ್ ದ ಕೆಪಾಸಿಟಿ. ಈ ಕ್ಲಾಪ್ ಇದೆಯಲ್ಲ, ಅದು ಜಾಸ್ತಿ ಕೊಡ್ಬೇಕು, ಕೊಡ್ತಾನೆ ಇರ್ಬೇಕು. ಎಸ್ 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 ಅಂತ ಒಂದ್ಸಲ ಜೋರ್ ಕ್ಲಾಪ್ ಕೊಡಿ. ಇಟ್ಸ್ ಎ ಗ್ರೇಟ್ ಟೀಮ್. ಇಟ್ಸ್ ಎ ಗ್ರೇಟ್ ಟೀಮ್ ಅಂತ ನಾವು ನಮ್ಗೆ ಹೇಳ್ಕೊಡ್ಬೇಕು. ಇಟ್ಸ್ ಎ ಗ್ರೇಟ್ ಟೀಮ್. ಇಟ್ಸ್ ಎ ಗ್ರೇಟ್ ಆರ್ಗನೈಸೇಷನ್. ನಮ್ಗೆ ಹೇಳ್ಕೊಡೋದು ನೋಡ, ಇಟ್ಸ್ ಎ ಗ್ರೇಟ್ ಟೀಮ್, ಇಟ್ಸ್ ಎ ಗ್ರೇಟ್ ಆರ್ಗನೈಸೇಷನ್. ನಮ್ಮ ಇದಕ್ಕೆ ನಾವು ಹೇಳ್ಕೊಡುವ. ಫಸ್ಟ್ ಆಫ್ ಆಲ್ ವಿ ಶುಡ್ ಫೀಲ್ ಲೈಕ್ ದಟ್. ಇದು ನಮ್ದು, ನಾನು ಅದರ ಪಾರ್ಟ್. ಅದು ಬರಬೇಕು. ಯಾಕೆ ಬರಬೇಕು ಅಂತ ಕೇಳಿದ್ರೆ ನಾನು ಮುಗಿಸ್ತೀನಿ. ನನ್ನ ಪ್ರೀತಿಯ ಸಹೋದರರೇ, ಯಾಕೆ ಬರಬೇಕು? ಒಬ್ಬ ಬಾಳೆಹಣ್ಣಿನ ಅಂಗಡಿಗೆ ಹೋಗ್ತಾನೆ. ಬಾಳೆಹಣ್ಣು ಅಂಗಡಿ ಹೋಗಿ ಕೇಳ್ತಾನೆ, ಬಾಳೆಹಣ್ಣಿಗೆ ರೇಟ್ ಎಷ್ಟು ಅಂತ. 60 ರೂಪಾಯಿ ಅಂತ ಹೇಳ್ತಾನೆ. ಎಷ್ಟು ರೂಪಾಯಿ? 60 ರೂಪಾಯಿ. ಸ್ವಲ್ಪ ಜಾಸ್ತಿ ಅಂತ ಅನಿಸಿತು. ಎಲ್ಲ ಪಕ್ಕದ ಅಂಗಡಿಯಲ್ಲಿ ಬಾಳೆಹಣ್ಣಿದೆ, ಅಲ್ಲಿ ಹೋಗಿ ಕೇಳ್ತಾನೆ, ಬಾಳೆಹಣ್ಣಿಗೆ ರೇಟ್ ಎಷ್ಟಪ್ಪ? 20 ರೂಪಾಯಿ ಅಂತ ಹೇಳ್ತಾನೆ. ಅಲ್ಲಿ 60, ಇಲ್ಲಿ 20. ಅಕ್ಕಪಕ್ಕ ಏನ್ ಚೀಟಿಂಗ್ ಮಾಡ್ತಾರಪ್ಪ ಅವನು. ಸೀದಾ ಅಂಗಡಿ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ಅಲ್ಲಿ 20 ರೂಪಾಯಿಗೆ ಬಾಳೆಹಣ್ಣು ಕೊಡ್ತಾನೆ, ನೀನ್ ಯಾಕೆ 60 ರೂಪಾಯಿ ತಗೊಳ್ತಾ ಇದೆಯಾ? ಈ ರೀತಿ ಹಗಲು ದರೋಡೆ ಯಾಕೆ ಮಾಡೋದು ಅಂತ. ಆಗ
ಅಂಗಡಿ ಮಾಡಿದ್ದ ಒಂದು ಮಾತು ಹೇಳ್ತಾನೆ ಸಲೀಂ ಸರ್, ಏನಂತಾನೆ ಗೊತ್ತಾ, ಅವನು ಕೊಡುವ ಬಾಳೆಹಣ್ಣು ಅದು ಬಿಡಿ ಬಿಡಿಯಾದ ಗೊನೆಯಿಂದ ನೀನು ಬಿಡಿ ಬಿಡಿಯಾಗಿ ಬಿದ್ದಂತ ಬಾಳೆಹಣ್ಣು, ಅದು ನನ್ನಲ್ಲಿ ಇರ್ತಕ್ಕಂಥದ್ದು ಆ ಗೊನೆಯಲ್ಲಿ ಇರ್ತಕ್ಕಂಥ ಬಾಳೆಹಣ್ಣು. ಅದಕ್ಕೋಸ್ಕರ ಅದಕ್ಕೆ 60 ರೂಪಾಯಿ, ಇದಕ್ಕೋಸ್ಕರ ಇದಕ್ಕೆ 20 ರೂಪಾಯಿ. ಯಾವಾಗ ನಾವು ಗೊನೆಯಾಗಿರ್ತೇವ, ಒಟ್ಟಾಗಿರ್ತೇವ, ಕೂಡಿರ್ತೇವ, ನಮ್ಮ ತೂಕ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ನಾವು 60 ರೂಪಾಯಿ ಬಾಳೆಹಣ್ಣಾಗ್ಬಿಡ್ತೇವೆ ಅಲ್ವಾ ಸರ್? ಯಾವಾಗ ನಾವು ಡಿವೈಡ್ ಆಗ್ತೀವ, ನಾವು ನಮ್ಮನ್ನು ಒಂದೊಂದನ್ನೇ ಕಿತ್ಕೊಂಡು ಬುಟ್ಟಿಗೆ ಹಾಕಿಬಿಡ್ತೀವಿ, ನಾವು 20 ರೂಪಾಯಿ ಬಾಳೆಹಣ್ಣಾಗ್ಬಿಡ್ತೀವಿ, ನಮ್ಮ ತೂಕ ಕಮ್ಮಿ ಆಗುತ್ತೆ. ನೀವೇನು ಆಲೋಚನೆ ಮಾಡಬೇಡಿ, ನಾವು ವಿ ಆರ್ ನಾಟ್, ನಮ್ದೇನು ನಮಗೆ ಕ್ವಾಂಟಿಟಿ ಬೇಡ, ಇವತ್ತು ಕ್ವಾಂಟಿಟಿ ಜಗತ್ತನ್ನು ರೂಲ್ ಮಾಡ್ತಾ ಇಲ್ಲ. 180 ಕೋಟಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಬಂದದ್ದು ಕೇವಲ 10-12 ನೋಬೆಲ್. 1,40,00,000 ಇರ್ತಕ್ಕಂಥ ಯಹೂದಿಗಳಿಗೆ 180 ನೋಬೆಲ್ ಬಂದಿದೆ. ಒಬ್ಬ ಮುಸಲ್ಮಾನನಿಗೆ, ಒಬ್ಬ ಯಹೂದಿಗೆ 140-150 ಮುಸ್ಲಿಮ್ಸ್ ಇದ್ದಾರೆ. ವಾಟ್ ಅಬೌಟ್ ದ ಕ್ವಾಲಿಟಿ? ಕ್ವಾಂಟಿಟಿ ಏನ್ ಮಾಡಿದ್ದೀವಿ ನಾವು? ಸೊ ನಾವು ಅದರ ಬಗ್ಗೆ ಆಲೋಚನೆ ಮಾಡುವುದೇ ಬೇಡ. ಆದ್ರಿಂದ ನಮ್ಮ ಒಂದೇ ಒಂದು ಫರ್ಮ್, NNO ಮೀನ್ಸ್ ಯೂನಿಟಿ. NNO ಮೀನ್ಸ್ ಏನದು? ಯೂನಿಟಿ. ಇನ್ನು 2 ವಿಚಾರ ಹೇಳಿ ನಾನು ಮುಗಿಸ್ತೀನಿ. ನನ್ನ ಪ್ರೀತಿಯ ಸಹೋದರಿ, ಒಬ್ಬ ಹುಡುಗ ಮಕ್ಕಳಿಗೆ ನಾವು ಹೆಂಗೆ ಕನಸುಗಳನ್ನು ಕೊಡಬೇಕು ಅಂತ, ಕನಸುಗಳನ್ನು ಹೆಂಗೆ ಕೊಡಬೇಕು, ನಮಗಿರ್ತಕ್ಕಂಥ ಸೊಲ್ಯೂಷನ್ ಏನು? ಈಗೊಂದು ನಮ್ದು ಸಂಘಟನೆ. ಒಬ್ಬ ಹುಡುಗ ಇದೇ ಮಂಗಳೂರಿನ ಉಡುಪಿ ಈ ಭಾಗದ ಹುಡುಗ MBBS ಮಾಡಲಿಕ್ಕೆ ದೂರದ ಮೆಡ್ರಾಸ್ಗೆ ಹೋಗ್ತಾರೆ. ಆ ಕಾಲ ಮೆಡ್ರಾಸ್ ಅಲ್ಲಿ MBBS ಮುಗಿಸಿ ಕಾನ್ವೊಕೇಶನ್ ಡೇ ಎಲ್ಲ ಮುಂದೆ ಬಂದು ಹೇಳಬೇಕು, ಮುಂದೆ ನಾನು ಏನಾಗ್ತೀನಿ ಅಂತ. ಕೆಲವರು FRCS, ಕೆಲವರು MD, ಕೆಲವರು MS ಹೀಗೆಲ್ಲ ಹೇಳಿದ್ರು. ಈ ನಮ್ಮ ಮಂಗಳೂರಿಂದ ಹೋದ ಹುಡುಗ ಹೇಳ್ತಾನೆ, ಏನು, ಐ ವಾಂಟ್ ಟು ಓಪನ್ ಎ ಮೆಡಿಕಲ್ ಕಾಲೇಜ್. ನಮ್ ಕಡೆ ಮೆಡಿಕಲ್ ಕಾಲೇಜ್ ಇಲ್ಲ, ಬಹಳ ಪ್ರತಿಭಾವಂತರಿದ್ದಾರೆ, ಇದು ದೂರಕ್ಕೆ ಚೆನ್ನಾಗಿ ಬರ್ಲಿಕ್ಕೆ ಆಗಲ್ಲ, ಸೊ ಐ ವಾಂಟ್ ಟು ಓಪನ್ ಎ ಮೆಡಿಕಲ್ ಕಾಲೇಜ್. ಕೆಲವರು ಕ್ಲಾಪ್ ಹೊಡಿತಾರೆ, ಕೆಲವರು ಸಿಲ್ ಹೊಡಿತಾರೆ, ಇನ್ನು ಕೆಲವರು ಒಳಗೆ ನಕ್ಕು ಬಿಡ್ತಾರೆ. ಏನಪ್ಪ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋದು? ಅಲ್ಲಿಂದ ಸೀದಾ ಬಂದು ಬರೀ ಒಂದು ಬೋರುಗುಡ್ಡೆ ನಿರ್ಜನ ಪ್ರದೇಶ, ಜನ ಯಾರು ಇಲ್ಲ, ಕೆಂಪು ಕಲ್ಲು ತೆಗಿತಕ್ಕಂಥ ಜಾಗ, ಆ ಜಾಗದಲ್ಲಿ ಬಂದು ಒಂದು ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ಈ ಲೇಟ್ ದ ಫೌಂಡೇಶನ್ ಸ್ಟೋನ್. ಆಗ ಒಬ್ಬರು ಜನ ಕೇಳ್ತಾರೆ, ಅಲ್ರಿ ಈ ಜಾಗಕ್ಕೆ ಯಾರಾದ್ರೂ ಬಂದಾರ? ಈ ಜನ ಇಲ್ಲದ ನಿರ್ಜನ ಡೆಸರ್ಟೆಡ್ ಏರಿಯಾ, ಇಲ್ಲಿಗೆ ಯಾರಾದ್ರೂ ಬಂದಾರ ಅಂತೇಳಿ. ಆಗ ಅವರು ಒಂದು ಮಾತು ಹೇಳ್ತಾರೆ, ಇವತ್ತು ನಾನು ಬಂದಿದ್ದೀನಿ, ಮುಂದೆ ಜಗತ್ತು ಬರಬಹುದು ಅಂತ. ಆ ಸಂಸ್ಥೆ ಇಲ್ಲೇ ಪಕ್ಕದ ನಮಗಿದೆ, ಸಂಸ್ಥೆಯ ಹೆಸರಿನಲ್ಲಿ ಈ ಹೋಟೆಲ್ ಇದೆ. ನನ್ನ ಪ್ರೀತಿಯ ಸಹೋದರ, ದಟ್ ಈಸ್ KMC ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಒಂದು ಮಣಿಪಾಲ ಅದರ ಇಡೀ ಎಲ್ಲನೋಗಿ 1000 ಮಣಿಪಾಲವನ್ನು ಕೊಡುವಂತ ತಾಕತ್ತು ನಮಗಿದೆ. ನಮಗಿದೆ. ವಿ ಶುಡ್ ಹ್ಯಾವ್ ದ ಪೇಷನ್ಸ್. ಏನ್ ಬೇಕು? ಒಂದು ಮಾತಿದೆ, 1 ವರ್ಷದ ಬೆಳೆ ಬೇಕಾದ್ರೆ ಭತ್ತ ಬೆಳೆಯಿರಿ, 10 ವರ್ಷದ ಬೆಳೆ ಬೇಕಾದ್ರೆ ಏನು ತೆಂಗು ಕಂಗು ಬೆಳೆಯಿರಿ, 100 ವರ್ಷದ ಬೆಳೆ ಬೇಕಾದ್ರೆ ಶಿಕ್ಷಣ ಕೊಡಿ ಅಂತ ಹೇಳುತ್ತೆ. ದ ಮೇನ್ ಫೋಕಸ್ ಎಜುಕೇಶನ್. ನಮ್ಮ ಮೇನ್ ಫೋಕಸ್ ಎಜುಕೇಶನ್. ನನ್ನ ಪ್ರೀತಿಯ ಸಹೋದರರೇ, ಒಂದು ಬ್ಯಾಂಬು ಇದೆ, ಚೈನೀಸ್ ಬ್ಯಾಂಬು ಅಂತ ಕೇಳಿರ್ಬೋದು. ಚೈನೀಸ್ ಬ್ಯಾಂಬು ಅದನ್ನೊಬ್ಬ ರೈತ ಬಿತ್ತುತ್ತಾನೆ. ಬಿತ್ತಿ ಫಸ್ಟ್ ಇಯರ್ ನೋಡ್ತಾನೆ, ಏನು ಅದಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ. ಫಸ್ಟ್ ಇಯರ್ ಅಲ್ಲಿ ಏನು ಹಂಗೆ ಇದೆ, ಎಂತ ಬರಲಿಲ್ಲ, ಮೊಳಕೆ ಏನಿಲ್ಲ, ಹಂಗೆ ಇದೆ. 2ನೇ ವರ್ಷಕ್ಕೆ ಕಾಯ್ತಾನೆ, ಹಂಗೇನೇ ಇದೆ. 3ನೇ ವರ್ಷಕ್ಕೆ ಕಾಯ್ತಾನೆ, ಹಂಗೇನೇ ಇದೆ. 4ನೇ ವರ್ಷಕ್ಕೆ ಕಾಯ್ತಾನೆ, ಹಂಗೆ ಇದೆ. ಏನಾಗ್ಬೋದು? 4 ವರ್ಷ ಡಾಕ್ಟರ್, ಏನು ಬೆಳವಣಿಗೆ ಆಗಲಿಲ್ಲ, ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇಲ್ಲ, ನಥಿಂಗ್, ಎಂತ ಒಂದಿಷ್ಟು ಬೆಳವಣಿಗೆ ಕಾಣ್ತಾ ಇಲ್ಲ. 5ನೇ ವರ್ಷಕ್ಕೆ ನೋಡ್ತಾನೆ, ಏನ್ ಮಿರಾಕಲ್ ಗೊತ್ತಾ, 80 ಫೀಟ್ ಎತ್ತರ ಬೆಳೆದು ನಿಲ್ಲುತ್ತೆ. 80 ಫೀಟ್ ಎತ್ತರದ ಬಿದಿರು ಟಪ್ ಅಂತ ಬೆಳೆದು ಬರುತ್ತೆ. ಎಷ್ಟು ವರ್ಷ ಕಾದಿದ್ದಾನೆ? 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ. 4 ವರ್ಷ. ಹಾಗಾದ್ರೆ ಈ 4 ವರ್ಷ ಈ ಬಿದಿರು ಏನ್ ಮಾಡಿದೆ? ನಾವು ಕೊಟ್ಟ ನೀರು, ನಾವು ಕೊಟ್ಟ ಗೊಬ್ಬರ, ಅದನ್ನು ಏನ್ ಮಾಡಿತ್ತು? ಕಡಿ ಏನ್ ಮಾಡಿದ್ದ? ಏನು ಆ ಕೆಳಗಡೆ ಫೌಂಡೇಶನ್, ಅದರ ರೂಟ್, ಅದರ ಬೇರು, ಅದನ್ನು ಗಟ್ಟಿ ಮಾಡಬೇಕು.
ಯಾಕಂದ್ರೆ 80 ಫೀಟ್ ಎತ್ತರಕ್ಕೆ ಬೆಳೀತಕ್ಕಂಥ ಬಿದಿರನ್ನು ಹಿಡಿದು ನಿಲ್ಬೇಕಲ್ಲ. ಆ ನಿಲ್ಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಸ್ಟ್ರೆಂತ್ ಬೇಕು. ಅದಕ್ಕೋಸ್ಕರ 4 ವರ್ಷ ಅದರ ಒಳಗೆ ಅಂಡರ್ ದ ಗ್ರೌಂಡ್ ಗ್ರೋತ್ ಆಗ್ತಾ ಇತ್ತು. ನಮ್ಮ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಇಟ್ ವಾಸ್ ಇನ್ವಿಸಿಬಲ್ ಟು ಅವರ್ ಐಸ್. ಒಳಗಿಂದ ಆಗ್ತಾ ಇದೆ. ಇವತ್ತು NNOದಲ್ಲಿ ಕೆಲವರಿಗೊಂದು ಪ್ರಶ್ನೆ ಇರ್ಬೋದು, NNO ಏನ್ ಮಾಡಿದ್ದು, NNO ಏನ್ ಮಾಡ್ತಾ ಇದೆ ಅಂತ ಹೇಳುವಂಥದ್ದು. ನಾಳೆಗೆ ಒಂದು ಆಸ್ಪತ್ರೆ ತೆರೆದು ಮೇಲೆ ಮಿರಾಕಲ್ ಮಾಡ್ಲಿಕ್ಕೆ ಆಗಲ್ಲ. ನಾಳೆಗೆ ಒಂದು ಶಿಕ್ಷಣ ಸಂಸ್ಥೆ ತೆಗೆದು ಮಿರಾಕಲ್ ಮಾಡ್ಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಡೆವಲಪ್ ದ ಕಾನ್ಸೆಪ್ಟ್, ಫೌಂಡೇಶನ್. ಜನರ ಮನಸ್ಸನ್ನು ಬದಲಾಯಿಸಬೇಕು, ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಫೌಂಡೇಶನ್ ಅನ್ನು ಗಟ್ಟಿ ಮಾಡಬೇಕು. ಆಗ 5ನೇ ವರ್ಷಕ್ಕೆ ನಮಗೆ ಮಿರಾಕಲ್ ಕಾಣುತ್ತೆ. ಏನ್ ಕಾಣುತ್ತೆ? ಮಿರಾಕಲ್ ಕಾಣುತ್ತೆ. ನನ್ನ ಪ್ರೀತಿಯ ಎಲ್ಲ ನನ್ನ ಸಂಘಟನೆಯ ಸಹೋದರರು, ಇದನ್ನು ಹೇಳಿ ಮುಗಿಸ್ತೀನಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಲೀಡರ್ ಅಂಡ್ ಎ ಬಾಸ್? NNOದಲ್ಲಿ ಲೀಡರ್ಗಳ ಬಾಸ್ಗಳು ಏನು? Are leaders or boss? Leaders. What is the difference between a leader and a boss? Leader leads, boss boss orders. ಎಲ್ಲ ಹೇಳ್ತಾ ಇದ್ದಾರೆ ಮಾಸ್ಟರ್. ತುಂಬಾ ಚೆನ್ನಾಗಿದೆ ಥೀಮ್. ಕೆಲವರು ಉತ್ತರ ಕೊಟ್ಟಿದ್ದಾರೆ, ನಾವು ಕ್ಲಾಪ್ ಕೊಡುವ. ಎಸ್ ಎಸ್. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ನಾವು ಹೇಳ್ಕೊಳ್ಬೇಕು, ಎಸ್ ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗ್ರೇಟ್. ಇದು ಈಗೋ ಅಲ್ಲ. ಮತ್ತೆ ಈಗೋ ಏನು? ನನಗೆ ಇನ್ನೋವಾ ಕಾರಲ್ಲೇ ಹೋಗ್ಬೇಕು, ನನಗೆ ಬಿರಿಯಾನಿಯೇ ತಿನ್ಬೇಕು, ನನಗೆ 6 ಇಂಚ್ ದಪ್ಪದ ಏನು ಬೆಡ್ಡಲ್ಲೇ ಮಲಗಬೇಕು ಅಂತ ನಾವು ತಿಳ್ಕೊಳ್ತೇವಲ್ಲ. ಅದಕ್ಕೆ ನಾವು ಒಮ್ಮೆ ಈಗೋ ಆಗಿಬಿಡತ್ತೆ. ಮತ್ತೆ ನನ್ನೊಟ್ಟಿಗೆ ನಾನು ಹೇಳುದು, ಎಸ್ ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗುಡ್, ಐ ಆಮ್ ಗ್ರೇಟ್, ಐ ಆಮ್ ಗ್ರೇಟ್, ಐ ಹ್ಯಾವ್ ಗುಡ್ ಮೆಮೊರಿ, ಐ ಹ್ಯಾವ್ ಗುಡ್ ಲೀಡರ್ಶಿಪ್, ಐ ಹ್ಯಾವ್ ಗುಡ್ ಪೇಷನ್ಸ್. ಇದು ನಮ್ಮ ಒಳಗಿರ್ತಕ್ಕಂಥ ಕ್ವಾಲಿಟೀಸ್ ಅನ್ನು ನಾವು ಏನ್ ಮಾಡೋದು, ಬಿಲ್ಡಪ್ ಮಾಡ್ತಕ್ಕಂಥದ್ದು. ಸೊ ಮುಗಿಸ್ತೀನಿ. ದ ಡಿಫರೆನ್ಸ್ ಬಿಟ್ವೀನ್ ಅ ಲೀಡರ್ ಅಂಡ್ ಎ ಬಾಸ್ ಈಸ್ ಯು ಡು. ಬಾಸ್ ಏನ್ ಹೇಳ್ತಾನೆ? ಯು ಡು ಅಲ್ಲ. ಬಾಸ್ ಸರ್ ಹಾಗೆ ಅಲ್ಲ ಹೇಳೋದು, ಅಲ್ಲ ಸರ್, ಯು ಡು ಕರೆದು ಹೇಳ್ತಾನೆ, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ ಅಂತ ಹೇಳ್ತಾನೆ. ಅಷ್ಟೇ. ದ ಲೀಡರ್ ಸೇಸ್ let us do. Leader example. Let us do. ನಾವು ಮಾಡೋಣ, ನೀನಲ್ಲ. ಮತ್ತೆ ಯಾರು? ನಾನು ಮಾಡೋಣ. ಸೊ ಲೀಡರ್ ಹೇಗೆ ಬೇಕಾದ್ರೆ ಇರಲಿ, ಒಂದು ಸಂಘಟನೆಯಲ್ಲಿ ಅವ ತಿಳಿದವನೋ ತಿಳಿಯದವನೋ, ಶ್ರೀಮಂತನೋ ಬಡವನೋ, ಒನ್ಸ್ ವಿ ಸೆಲೆಕ್ಟ್ ಹಿಮ್ ಆಸ್ ಎ ಲೀಡರ್, ವಿ ಹ್ಯಾವ್ ಟು ಫಾಲೋ ಹಿಮ್. ಫಾಲೋ ಮಾಡಿದ್ರೆ ಏನಾಗುತ್ತೆ? ಲೀಡರ್ ಹೇಳಿದ ಮಾತನ್ನು ಕೇಳದೇ ಇದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಬ್ಯಾಟಲ್ ಆಫ್ ಉಹುದ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿಬಿಡ್ತಾರೆ, ನೀವು ಯಾರು ಅಲ್ಲಿಂದ ಕದಲಬಾರದು. ಇಟ್ ವಾಸ್ ಆರ್ಡರ್ ಗಿವನ್ ಬೈ ಪ್ರೊಫೆಸರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆರ್ಡರ್ ಅನ್ನು ಇವರು ಮೀರ್ತಾರೆ, ಏನಾಗುತ್ತೆ? ವಿ ಲಾಸ್ಟ್ ದ ಬ್ಯಾಟಲ್. ಹಮ್ಜತುಲ್ ಕರ್ರಾರನ್ನು ನಾವು ಕಳ್ಕೊಳ್ತೀವಿ. ನಾವು ಇಡೀ ಒಂದು ಯುದ್ಧ ಕಳ್ಕೊಳ್ತೀವಿ. ನಮ್ಮ ಕಡೆ ನಾವು ಸೋಲನ್ನು ಏನ್ ಮಾಡ್ತೀವಿ? ತಗೊಳ್ತೀವಿ. ಅದರಿಂದ ಒಂದು ಸಂಘಟನೆಯಲ್ಲಿ ಅತ್ಯಂತ ಮುಖ್ಯವಾದ ಬೇಕಾದ್ದು ನಮ್ಮಲ್ಲಿ ಲೀಡರ್ಶಿಪ್. ಲೀಡರ್ ಯಾರು? ಲೆಟ್ ಅಸ್ ಡೂ ಅಂತ ಹೇಳ್ಬೇಕು. ಅವೆಲ್ಲ ಚೆನ್ನಾಗಿರ್ಬೇಕು. ಮತ್ತು ಕೊನೆಯದಾಗಿ ಆಪಲ್ ಇದೆ. ಆಪಲ್ ಒಂದು ಭಾಗ, ಚಿಕ್ಕ ಭಾಗ, ಸೈಡಲ್ಲಿ ಚಿಕ್ಕ ಭಾಗ ಹಾಳಾಗಿದೆ. ಏನ್ ಮಾಡ್ತೀವಿ ಸಮೀರ್? ನಿಮ್ಮ ಹತ್ರ ಒಂದು ಆಪಲ್ ಇದೆ, ಒಂದು ಚಿಕ್ಕ ಭಾಗ ಸ್ವಲ್ಪ ಹಾಳಾಗಿದೆ, ನೀವೇನ್ ಮಾಡ್ತೀರಿ? ಆಪಲ್ ಅನ್ನು ಎಸೆಯ್ತೀರ? ಮತ್ತೇನ್ ಮಾಡ್ತೀರಿ? ಅಷ್ಟು ಭಾಗ ಕಟ್ ಮಾಡಿ ಉಳಿದ ಸಿಹಿಯಾದ ಭಾಗವನ್ನು ಬಹಳ ಖುಷಿಯಿಂದ ತಿಂತೀರಿ. ಅಷ್ಟೇ ಸಂಘಟನೆಯಲ್ಲಿ ಇರುವುದಷ್ಟೇ. ಕೆಲವೊಮ್ಮೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರಬಹುದು. ಅಷ್ಟೇ. ಅದನ್ನೇನ್ ಮಾಡ್ಬೇಕು? ನಾವು ಕಟ್ ಮಾಡಿ ಬಿಸಾಡಬೇಕು. ಮತ್ತೆ ತಿನ್ಲಿಕ್ಕೆ ಏನಿದೆ? ಬಹಳಷ್ಟು ಭಾಗಗಳು ತಿನ್ಲಿಕ್ಕೆ ಇದೆ. ತುಂಬಾ ಸಿಹಿಯಾದ ಬಹಳಷ್ಟು ಭಾಗಗಳಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಮಗೆ ತಗೊಳ್ಳಿಕ್ಕೆ ಬೇಕಾದಂತ, ಅವನಿಂದ ವಿ ಕ್ಯಾನ್ ರಿಸೀವ್ ತಗೊಳ್ಳಿಕ್ಕೆ ಸಾಧ್ಯವಾಗಂತ ಬಹಳಷ್ಟು ಇದೆ. ಅದನ್ನು ತಗೊಳ್ಳುವ ಆ ತಾಕತ್ತು, ಆ ಟ್ಯಾಲೆಂಟ್ ನಮ್ಮಲ್ಲಿ ಇರಬೇಕು ಅಂತ ಹೇಳುತ್ತಾ, ಸರ್ ನನ್ನ ಸಮಯ ಮುಗಿಯಿತು ಅಲ್ಲ? ಎಸ್, ಕೊನೆಯ ಮಾತು ಎಲ್ರಿಗೂ ಹೇಳ್ತಾ ಇದ್ದೀನಿ. ಹ್ಯಾನ್ರಿ ಫೋರ್ಡ್ ಜಗತ್ತಿನ
ಶ್ರೇಷ್ಠ ಫೋರ್ಡ್ ಕಂಪನಿಯ ಫೌಂಡರ್ ಒಂದು ಮಾತು ಹೇಳ್ತಾರೆ, ಕಮಿಂಗ್ ಟುಗೆದರ್ ಈಸ್ ದ ಬಿಗಿನಿಂಗ್, ಕಮಿಂಗ್ ಟುಗೆದರ್ ಈಸ್ ದ ಬಿಗಿನಿಂಗ್ ಅಂಡ್ ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್ ಅಂಡ್ ವರ್ಕಿಂಗ್ ಟುಗೆದರ್ ಈಸ್ ಸಕ್ಸೆಸ್. ಸೊ ಏನೇನು ಕಮಿಂಗ್ ಟುಗೆದರ್ ಆಗಿದೆ, ಕೀಪಿಂಗ್ ಟುಗೆದರ್ ಕೂಡ ಆಗಿದೆ, ವರ್ಕಿಂಗ್ ಟುಗೆದರ್ ಕೂಡ ಆಗಿದೆ. ನಮಗೆ ಫೋರ್ಡ್ ಅಲ್ಲ, ಆಡಿ, ರಾಲ್ಸ್ ರೈಸ್ ತರ ವರ್ಕ್ ಮಾಡಬಹುದು ಇನ್ಶಾಅಲ್ಲಾ. ವಿ ಕ್ಯಾನ್ ಕ್ರಿಯೇಟ್ ಮೆನಿ ಚಾಲೆಂಜ್. ಸೊ ನಾವು ಗುಜರಿ ಹೆಕ್ಕುವವರು ಅಲ್ಲ, ಗುಜರಿ ಹೆಕ್ಕುವವರು ಅಲ್ಲ, MIT ಯಲ್ಲಿ ಮೀನು ಮಾರುವವರು ಅಲ್ಲ. ನಮ್ಮ ಮಕ್ಕಳು ಮುಂದೆ IAS, IPS, IRS, IFS, ತಹಸೀಲ್ದಾರ್, DC, ಸೈಂಟಿಸ್ಟ್, ನಾಸಾ, ಇಸ್ರೋ, IIT, IIM ಎಲ್ಲ ನಾವೇ ಕಣ್ರಿ, ನಾವೇ ಅದಕ್ಕೆ ಪುಷ್ ಮಾಡುವ ಮೋಟಿವೇಟ್ ಮಾಡುವವರು ಯಾರು? ನಮ್ಮ ನಾಡ ಒಕ್ಕೂಟ. ಇನ್ಶಾಅಲ್ಲಾ ನಮ್ಮ ನಾಡ ಒಕ್ಕೂಟ ಜಿಂದಾಬಾದ್. ಥ್ಯಾಂಕ್ ಯು. ಮಾಷಾ ಅಲ್ಲ. ನಾನು ಫಸ್ಟ್ ಹೇಳಿದಾಗ ಪ್ರೇರಕ ಭಾಷಣ, ಇದೊಂದು ಮೋಟಿವೇಶನಲ್ ಸ್ಪೀಚ್ ಆಯ್ತು. ಎಲ್ಲರೂ ಸ್ವಲ್ಪ ಡಲ್ ಆಗ್ತಾ ಬಂದಿದ್ರು, ಒಂದು ಎನರ್ಜಿ ಡ್ರಿಂಕ್ ಕೊಟ್ಟಾಗ ಎಲ್ರಿಗೂ बहुत खुशी हो रही है. हम 3 जिले के लोग और लोगों के साथ में आए अभी 4 डिस्ट्रिक्ट के लोग कौम की फिक्र करने के लिए, कौम के बारे में कुछ सोचने के लिए, कुछ खिदमत करने के लिए हमारे यहाँ पे जमा हुए. ये नमन कोटा जब हम ज्वाइन हुए तो हमको ये सेवा की खिदमत है, ये सेवा करने का तंजीम है, ये हमको बहुत चेस्ट हो गया. और 2 फंक्शन अटेंड किया था मैं, तो बहुत खुशी हुई क्यों हम लोग पहले भी काम कर रहे हैं. ऐसे जो लोग हमको बर्तन में बोल रहे हैं इनायतुल्लाह शाहबद्री खादिम में कौन बोलते, कायदे कौन बोले ना मेरे को, मैं कायदे कौन है, कायदे नहीं हम खादिम, कौन के नौकर हम, हमारे एनएमए भी कौन के नौकर है. ये सेवा करने का, नौकर करके जिंदगी जाएंगे, दूसरे का सेवा करने के यही हमारा काम है. बस खिदमत करेंगे, खिदमत से खुदा मिलता है, इबादत से जन्नत मिलती है. इबादत करो ना हमारा सिर्फ हुआ, हम कितना भी रात को पूरे 30 पूरे कर हमको मिला हो, और सेवा करो तो सबको मिलता है. बाकी खाएंगे बोलते ना, सबको मिलेगा. इंशाल्लाह हम सेवा करने की तंजीम है. मैं हर जगह यही बोल रहा हूँ, ये जो तंजीम सेवा तंजीम है, सिर्फ सेवा करने का, खिदमत करने का, और कुछ भी नहीं है. पर यही मुद्दे, यही हमारा जो सलीम भाई और हमारे जो जितने भी हजरात यहाँ पे उनका मुद्दा है, उसमें एजुकेशन भी है और गवर्नमेंट का स्कीम है, आयुष्मान कार्ड है, सब आगे सब 1 by 1 रेल की इंजन से बाद में डबल लगते जाते पीछे. इंशाल्लाह हम आगे बढ़ेंगे इंशाल्लाह. और हमारे कारवार डिस्ट्रिक्ट में पूरी डिस्ट्रिक्ट में इंप्रूव हुआ तो उतना पिकअप नहीं हुआ. हम सब जगह जाके डेवलपमेंट किए. 11 तालुका हमारा उड़पी जैसा नहीं है, 7 तालुक नहीं हमारा, 11 तालुका हमको. मंगलूर में 7 इधर 7 जिला की 14 होते हैं, हमारे यहाँ 11-12 तालुका है. बहरहाल इंशाल्लाह हल हो जाएगा. हम लोग दौरा किए, अब आएंगे. एक मामूली सी बात, बर्तन में आयुष्मान कार्ड 2 हफ्ते हैं. मैं बोला हमारे बर्तन में हम लोग भी 400 आदमी का आयुष्मान कार्ड किए. मैं बोला ये मेरा स्कीम नहीं है, सेंट्रल गवर्नमेंट का भारत आयुष्मान भारत कार्ड हो, नरेंद्र मोदी के टाइम में हुआ है. तो मैंने कुछ नहीं किया नहीं, तो हमारे लोगों को मालूम है, सब सो गया है में उसको जगाने को आए हम. उठो यही करो, ये बोलो. अब सब उड़ गए, 400 कार्ड बन गया. अभी डेली गवर्नमेंट हॉस्पिटल में 10 कार्ड 15 कार्ड एवरीडे हो रहा है. ये किसका लाभ है? किसको जाता है? 100 किसको मिलता है? पूरा कलेक्शन आपको जाता है, ऑटोमेटिक पूरा कलेक्शन हमको हमारे अकाउंट में ऑटोमेटिक जाता हो. वो सलीम भाई के अकाउंट में कितने जाता है हमको थोड़ा मिला था, सलीम भाई को ज्यादा मिलेगा थोड़ा. बहरहाल मेरा कहने का मतलब है पूरा कर. अभी भी भटकल में 5 पेशेंट मंगूर में जो हमारे कैंप में काट के थे, एक को 4 लाख सेंक्शन हुआ, 1 लाख 3 लाख, 1 लाख 2 लाख, 1 लाख 6 लाख का. एक कौन दिया? आदमी बीमार पड़े तो आदमी दिमाग खराब होते, यहाँ वहां जाते, बैंक में छोड़ा रहते और लोन लेते, वो इसके बाद डोनेशन कलेक्ट करने शुरू करते हैं. अरे तुम्हारा एक BPL कार्ड है क्या, आपके पास एक आयुष्मान कार्ड है तो कितना आधार है बताओ. मस्जिद में हमारा एक कंप्यूटर रहता है, हर मस्जिद में हमारा ऑफिस रहना चाहिए. ये काम अभी लेकिन कि उसके दिल में कितना खुश हो जाएंगे. कल ये बर्तन में भी एक प्रोग्राम हुआ. इंशाल्लाह हमको मस्जिद खाली नमाज पढ़ने का नहीं है, कितने वाक्य हम 1 घंटा हम बात कर सकते हैं. मस्जिद नबवी में जितने काम हुजूर सल्लल्लाहु अलैहि वसल्लम, हज़रत उमर रज़ियल्लाहु में क्या क्या काम हुआ, क्या क्या नहीं हुआ. नमाज में पढ़ते थे, यहाँ कोर्ट भी था, जेल भी था, सब कुछ था. हम लोग नमाज पढ़ते बंद करते, बाद में बाकी देखते रहते, कौन गया रे बटन बाकी टक बंद करते रहते. खाली करो, लॉक करो, घर में जाओ, खाली नमाज कर. नमाज के साथ साथ सब काम करेंगे हम इंशाल्लाह.
जितना भी काम शरीयत के दायरे में और कानून के दायरे में, दो बात हमारे को एक कानून दायरा, एक शरीयत दायरा। कानूनी चौकट, शरीयत चौकट, दोनों को भी आप देखना चाहिए। हमारे कोस्टल बेल्ट, कालवा डिस्ट्रिक्ट, मंगलूर, उडुपी, ये तीनों का भी कॉम्बिनेशन होता है ना, कितना अच्छा लगता। तुम्हारे को उडुपी में क्या हुआ तो हरियाणा दांडेली भटकल होकर टेंशन, वहां भी कुछ हो तो आपको टेंशन होना। मंगलूर में क्या हुआ तो इधर तीनों, कभी भी हमारे डिस्ट्रिक्ट अध्यक्ष हो उडुपी मस्तूम मुक्ता यासीन भाई कभी को बोलेगा मूल जिले ಅದು ಯಾವಾಗ ಆಗಬಹುದು ಅಷ್ಟು ಸುಲಭವಲ್ಲ. ಮಂಗಳೂರಿನಲ್ಲಿ ಸೆಂಟ್ರಲ್ ಕಮಿಟಿ ಎಲ್ಲ ಕಂಟ್ರೋಲ್ ಮಾಡಿದೆ, ಉಡುಪಿನಲ್ಲಿ ಮಸ್ತು ಮುಕ್ಕಟ ಒಳ್ಳೆ ಇದೆ. ನಮ್ಮಲ್ಲಿ ಏನುಂಟು, ನಮ್ಮಲ್ಲಿ ಯುನೈಟೆಡ್ ಫಾರಂ ಇತ್ತು, ಅದನ್ನ ಅಷ್ಟು ಸ್ಟ್ರಾಂಗ್ ಇದೆ. ಆದ್ರೆ ಈ ಎನ್ಎನ್ಒದಿಂದ ಇಡೀ ಜಿಲ್ಲೆಗೆ ತಿರುಗಾಡಿಗೆ ಸ್ಟ್ರಾಂಗ್ ಆಗ್ತಾ ಉಂಟು. ನಾವು ಸ್ಟ್ರಾಂಗ್ ಆಗಲಿಲ್ಲ, ಸ್ಟ್ರಾಂಗ್ ಆಗ್ಕೊಂಡು ನಾನು ಮೊದಲಿಗೆ ಯಾಸಿನ್ ಸ್ವಲ್ಪ ಹೇಳಿದೆ, ನೀವು ಹೇಳ್ತಿದ್ದಲ್ಲ ಈಗ ನಾವು ಮಾಡಿ ತೋರಿಸ್ತೀವಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆನೂ ನಿಮ್ಗೆ ಸೊನ್ನೆ ಟೀಮ್ ಕೊಟ್ವಿ, ನೀವು ಯಾವಾಗ ನಿಮಗೆ ಜಾಯಿನ್ ಮೀಟಿಂಗ್ ಹೇಳಿ, ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಎನ್ಎನ್ಒಗೆ ನಾವು ಡೋರ್ ಓಪನ್ ಅಂತ ಹೇಳಿ, ಡೋರ್ ಓಪನ್ ಮೊದಲೇ ಹೇಳಿದಾರೆ ಅವರು. ನಮ್ಗೆ ಸಮೀಕ್ಷೆಗಳು ನಮ್ಮ ಹರಗಿದೆ ಹುಸೇನ್ ಏನೋ ಯಾವ ನಿಮ್ಗೆ ನಮ್ಮ ಬರ್ತಾರೆ ಸಂಘಟನೆ ಯಾವ್ದು ಫೆಡರೇಷನ್ ನೀವು ಜಾಯಿನ್ ಮಾಡಿ ಪ್ರೋಗ್ರಾಮ್ ಮಾಡಿ. ನಮ್ಗೆ ಬೇಕು, ನಮ್ದು ಒಂದು ಜಾಯಿಂಟ್ ಅಲ್ಲಿ ಇದ್ರೆ ಸಾಕು. ನಮ್ಗೆ ಪಾರ್ಟ್ನರ್ ನಾನೇ ಮಾಡ್ಬೇಕು, ನಾನೇ ಗೊತ್ತಾ, ಅದೆಲ್ಲ ಏನಿಲ್ಲ. ಈ ಕಬಡ್ಡಿ ಬಡಿ ಏನಿಲ್ಲ, ಅದು ಬೇಡ ನಮ್ಗೆ. ಅಹಂಕಾರ ಬೇಡ, ನಮ್ಮ ಪುರಾಣದಲ್ಲಿ ಭಾರಿ ಸಖತ್ತಾಗಿ ಅವರಿಗೆ ಇದು. ಆದ್ರೆ ಎಲ್ಲರೂ ಜಾಯಿನ್ ಮಾಡಿ ಕೆಲಸ ಆಗ್ಬೇಕು. ಉದ್ದೇಶ ಬರಬಂದೆ ಉದ್ದೇಶಗಳು ಕೆಲಸ ಆಗಬೇಕು, ಸೇವೆ ಆಗಬೇಕು. ನೀವು ನಿಮ್ ಜಮಾತ್ ಇರ್ತದೆ, ಯಾವ್ದು ದೊಡ್ಡ ಪೊಲೀಸ್ ತಂದೆ ಇರ್ತದೆ, ಯಾವ್ದು ಅನುಮಾನ ಇರ್ತದೆ, ಅವ್ರನ್ನ ತಗೊಂಡು ಕೆಲಸ ಮಾಡಿಲ್ಲ, ಏನ್ ತೊಂದರೆ ಇಲ್ಲ. ಇದನ್ನು ಬಹಳ ಖುಷಿ ಆಯ್ತು ನಮಗೆ. ಎಲ್ಲರಿಗೂ ಒಬ್ಬರು इतना अल्लाह की बढ़ेगी इंशाल्लाह, हम मिलेंगे और ज्यादा मदद करूंगा इंशाल्लाह। आगे फिर मौका मिले तो बात करेंगे। मुझे आज पे बुलाया तो बात करने का मौका दिया, मैं सबका शुक्रिया अदा मेरी बात को मैं समझता हूं। इनायतुल्लाह भाई को बोला मैं, क्योंकि अभी थोड़ा उर्दू से डांडेली हमारा हरियाण उधर जो भी थोड़ा अभी क्या है, हम लोग घूम के और थोड़ा उसको मजबूत बनाने का है। क्योंकि सिर्फ हम लोग दो लोग को किए हैं, इंशाल्लाह वो भी करेंगे। और वक्फ बोर्ड के बारे में तो बस यही बोलता हूँ मैं, अगर बताऊँ बोले तो टाइम है तो मैं बता देता हूँ, तो टाइम भी 5 मिनट कम है। ये सब क्या है, आगे जो भी है स्कीम जो हमको लेने हैं, मदरसों को लेने का है, मौजूद को मुख्तलिफ को जो तनख्वाह मिलती है और जो स्कॉलरशिप भी मिलती है, और जो अभी नई स्कीम में भी कुछ 2022 में कुछ ये किए हैं सर्कुलर कुछ आने वाला है, उसमें भी क्या वो अभी 3 स्कीम नहीं बन रही। 1 लाख रुपए वो जो लेडीज को हेल्थ के लिए वक्फ बोर्ड से, उसके बाद में 5 लाख एकदम जो गरीब आदमी है घर के लिए उसको 5 लाख रुपए ऐसा देना। दूसरा फिर वो जो एजुकेशन जो ये था ना, उसको बढ़ा के भी हायर एजुकेशन यानी 5 लाख से 20 लाख तक भी जो है, ऐसे सब प्रोग्राम है। तो अल्लाह की मदद से आप सबको तो इसके बारे में जानकारी है, इसमें सब माहिर भी हैं। और नाकिस को भी कुछ वहाँ पे थोड़ी अच्छी दोस्ती पहचान है, तजुर्बा है। आप लोग अगर से बोलेंगे तो हम लोग इसमें साथ में रहकर काम करेंगे। अच्छा, मुझे जिम्मेदारी दी गई थी कि मैं यहाँ आया था अंजुमन हामी मुस्लिमीन भटकल की तरफ से, मैं एक सेक्रेटरी हूँ। मेरे जिम्मे तो इंजीनियरिंग कॉलेज है, लेकिन मेरे जीएस को आने के लिए आने की सहूलत नहीं थी, इससे मुझे फरमाया कि आपको जाके कुछ पैगाम देना है तो दे दीजिए। मुझे हमारी एक महीने पहले एक मीटिंग एग्जीक्यूटिव मीटिंग हुई थी, तो हिजाब के ताल्लुक से जब हमारी मीटिंग में ये आया कि हमको एहसास हो गया कि भटकल में तो उतनी तकलीफ नहीं है। हमारे इदारे हैं अंजुमन के तहत नर्सरी से लेकर इंजीनियरिंग कॉलेज तक 22 इदारे हैं और सब हमारे ही मैनेजमेंट हैं। और हमारे जो भी स्कूल हैं, लड़कियों के अलग हैं, लड़कों के अलग हैं। और जहाँ खास मुसलमान नहीं हैं, दूसरी कम्युनिटीज के लोग भी हैं और दूसरी कम्युनिटीज के टीचर भी हैं। लेकिन ज़वाबित, नज़्म व ज़वाबित, कानून, इख्तियार सब हमारे हैं। हमारी बिल्कुल शरीयत के मुताबिक हम चलते हैं। और आपसे मैं फखरिया कह सकता हूँ कि सारी दुनिया में अगर कहें वीकली है, हिंदुस्तान में, सारे हिंदुस्तान में कहिए वीकली जुमा, हमारे यहाँ वीकली ऑफ जो वीकेंड है जुमा ही है। हमारे सारे इवन इंजीनियरिंग कॉलेज में और 100 साल से हम करते आ रहे हैं। हमारा इदारा 112 साल हो गया और हम आगे मेडिकल और दूसरी वगैरह करने की सोच भी रहे हैं। इंशाल्लाह एक स्कूल से और एक स्टूडेंट से हुआ है इदारा हमारे असलाफों की ब्रॉड विजन और उनके जो तखय्युल था कि ऐसा होना है। और मैं आपसे कह सकता हूं कि
हमारे यहाँ लिटरेसी रेट, पहले हमारे यहाँ लड़कों की लिटरेसी तो 40% भी नहीं थी, अभी सब 80% है, और लड़कियों की लिटरेसी 100% है। हमारी लड़कियों के स्कूलों में, औरतों के स्कूल में हमारा ज्यादा टीचर हमारी ही लड़कियां हैं, इसलिए हमारी वहां पर निगरानी भी होती है और पैशन और जज्बात के साथ जो तालीम दी जाता है कि वो हमारे खानदानी हमारे लोग हैं, इसलिए वो अलग ही जज्बा होता है। अब बाहर से लोगों को लाएंगे तो ड्यूटी करेंगे वो अपनी, लेकिन वो बिरादराना जज्बा या दर्दमंदाना फील जो रहता है, क्योंकि मैं भी जिस स्कूल में पढ़ा था सीखा हूँ, वहां भी हमारे ही टीचर थे, इसलिए जो भी दीनी फहम या दीनी उलूम या कुरान पढ़ने की तफसीर है वहीं से आई, इसलिए हमें अभी इतना नहीं आया था कि हिजाब के इस माहौल में अभी जो हमारी लड़कियों और लड़कों को जो मुश्किल पेश है, तो हम अंजुमन आपके लिए ओपन दरवाजा है, हमारे यहाँ फैसिलिटीज है, हम लड़कियों को अकोमोडेट कर सकते हैं और आपको ये एश्योरेंस तसल्ली दे सकते हैं कि हम आपकी लड़कियां हमारी लड़कियां होगी। हमारे यहाँ हॉस्टल फैसिलिटीज है लड़कियों के लिए, लड़कों के लिए भी हॉस्टल फैसिलिटी है, हम इंजीनियरिंग स्कूल से लेकर स्कूल में डालना भी जो है, और कॉलेज पीयूसी और कॉलेज, और वहां पर हमारे यहाँ यूनिफॉर्म हाई तो भी पर्दे के साथ है, और हमको कोई उसमें उठा नहीं सकता क्योंकि हम माइनॉरिटी इंस्टीट्यूशन है। ये मुझे पैगाम देने का था, और इंजीनियरिंग कॉलेज के लिए भी आपको पैगाम देने का था कि हमारी इंजीनियरिंग कॉलेज इतना बड़ा इंफ्रास्ट्रक्चर है, वो सिर्फ हमने हमारे भटकल के लिए नहीं किया था। एक 50 साल पहले हमारी कॉलेज उस कर्नाटक की 10 कॉलेजों में से थी, लेकिन अभी सारी जगह इंजीनियरिंग कॉलेज हो गई है, इसलिए हमारी तादाद कम हो गई है, लेकिन हम चाहते हैं कि हमारी कम्युनिटी इस इंजीनियरिंग कॉलेज से फायदा उठाए। हमारे पास स्टेट ऑफ द आर्ट इंफ्रास्ट्रक्चर है, इसी साल में हमने कम से कम 60-70 लाख अभी 4 महीनों में इन्वेस्ट किया है, क्योंकि हमारे यहाँ अंजुमन का जो ये है कमर्शियल हमने कभी नहीं हुआ। हमारा एक ही मकसद था कि नोबडी इज डिनाइड एजुकेशन बिकॉज ऑफ द हिज इकोनॉमिक कंडीशन। हम तो स्कॉलरशिप की बात करेंगे तो हम ज़कात फंड से हम तंजीम और अंजुमन के हिसाब से कम लास्ट ईयर भी 70 to 80 लाख डिस्बर्स किए हैं ज़कात की तरफ से, और हमारे यहाँ स्पेशल स्कॉलरशिप है। हम यहाँ नॉन मुस्लिम के लिए हमारी इंजीनियरिंग कॉलेज में स्कॉलरशिप है, इसलिए हम माहौल ये करना चाहते हैं कि हम ऐसे ये माहौल पेश करना नहीं चाहते कि मुसलमानों क्या है और मुसलमान ही या उम्मत मुस्लिमा इससे फायदा उठाए, इस्तिफादा करे, ये तो सब लोगों के लिए है। हमारे यहाँ नॉन मुस्लिम भी बहुत करते हैं, बस पैगाम भी देना चाहिएगा। अगर तकलीफ है हमारी लड़कियों को, खास करके लड़कियों को आइंदा साल के लिए पीयूसी या डिग्री में जाने के, हम ओपन दरवाजा आपको इस्तेमाल करें। थैंक यू वेरी मच। एक बात बोलिए, पूरे डेलीगेट को ये बात कहना चाहिए, अभी आप अंजुमन का बस भी एग्जाम है कुंदापुर या ऊपी, अगर आपके बच्चे ज्यादा है तो बस भी डालने के लिए आपके जिम्मेदार आदमी अंजुमन में आइए, बात करेंगे, बस का भी एग्जाम करेंगे इंशाल्लाह। और हमारे अंगोला कारवार डिस्ट्रिक्ट के भी लोग, अगर आपके बच्चे हैं तो खाली बच्चा के खाली आने वो मतलब नहीं है ना, बच्चे मिलेंगे तो बस भी डालेंगे, भटकल में हॉस्टल में करेंगे। थैंक यू। ಮಾಶಾಅಲ್ಲಾ ಮಾಶಾಅಲ್ಲಾ ಕೇಂದ್ರ ಸಮಿತಿ ಅಧ್ಯಕ್ಷರು ಸಹ ಇದ್ದಾರೆ, ಅವರಿಗೆ ಸೆಲೆಕ್ಟ್ ಅಂತ ಹೇಳಿ. ಹಾಗೆ ಇನ್ನೋರ್ವ ಅಧ್ಯಕ್ಷ ಶಾಬಾಂದ್ರಿ, ಇನಾಯತುಲ್ಲಾ ಶಾಬಾಂದ್ರಿ, ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೇವೆ ಕಾರವಾರ ಜಿಲ್ಲೆಗೆ ಯಾರನ್ನು ಅಧ್ಯಕ್ಷರು ಮಾಡುವುದೆಂದರೆ, ಪ್ರಥಮವಾಗಿ ಕಾರವಾರ ಭಟ್ಕಳದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡುವಾಗ ಭಟ್ಕಳದಲ್ಲಿ ಅನ್ಬಂದು ಶಾಬಾಂದ್ರಿ ಅವರ ಹೆಸರು ಬಂತು. ಅವರು ಭಟ್ಕಳದ ಜವಾಬ್ದಾರಿ ಕೊಟ್ಟು ಅವರು ಅಧ್ಯಕ್ಷರು ಮಾಡಿದ್ರು. ಆಮೇಲೆ ಅಧ್ಯಕ್ಷರಾದ್ಮೇಲೆ ಆಲೋಚನೆ ಮಾಡ್ತಾರೆ, ಅವರು ಅಧ್ಯಕ್ಷರಿಗಿಂತ ಸ್ವಲ್ಪ ಮೇಲೆ ಹೋದ್ರೆ ಒಳ್ಳೇದಂದ್ರೆ, ಮೇಲಂದ್ರೆ ಅವರ ಒಂದು ಪೋಸ್ಟ್ ಸ್ವಲ್ಪ ಮೇಲೆ ಹೋದ್ರೆ ಒಳ್ಳೇದಂದ್ರೆ ಅವರಿಗೆ ಅಲ್ಲಿ ಒಂದು ಜಿಲ್ಲಾ ಅಧ್ಯಕ್ಷರ ಪೋಸ್ಟ್ ಕೊಟ್ಟಿದ್ದಾರೆ. ಜಿಲ್ಲಾ ಅಧ್ಯಕ್ಷರಿಗೆ ಕೊಟ್ಟ ನಂತರ ಅವರು ಒಂದು 3 ದಿವಸ ಒಂದು ಪ್ರವಾಸ ಮಾಡಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೆ ಹೋಗಿದ್ದೇವೆ. ದಾಂಡೇಲಿಯಿಂದ ಸುಮಾರು 400 ಕಿಲೋಮೀಟರ್ ಹೋಗ್ಲಿಕ್ಕೆ 400 ಕಿಲೋಮೀಟರ್ ಒಂದು ಸಾಧಾರಣ 800 ಕಿಲೋಮೀಟರ್ ಅವರ ಪ್ರವಾಸ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಜವಾಬ್ದಾರಿ ಕೊಟ್ರೆ ಅದು ಸರಿಯಾಗಿ ನಿಭಾಯಿಸಲು ಇನ್ನೊಂದು ಹೆಸರು ಹೇಳಿದ್ರೆ ಅದು ಇನಾಯತುಲ್ಲಾ ಶಾಬಾಂದ್ರಿ ಭಟ್ಕಲ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ, ಅಷ್ಟು ಸಂಘಟನೆ ಮಾಡಿದ್ದಾರೆ. ಇವತ್ತು ಅಲ್ಲಿನ ಅಧ್ಯಕ್ಷರುಗಳನ್ನು ಸಹ ಇವತ್ತು ತಂದಿದ್ದಾರೆ. ಹಾಗಾಗಿ ಅವರನ್ನು ಸಹ ನಾನು ಪ್ರೀತಿಯಿಂದ ನಮ್ಮ ಕೇಂದ್ರ ಸಮಿತಿ ಹಾಗೂ ಉಡುಪಿ ಜಿಲ್ಲಾ ಸಮಿತಿಯ ಪರವಾಗಿ ಅವರಿಗೆ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅಧ್ಯಕ್ಷರು ಅಯ್ಯೂಬ್ ಖಾನ್ ಅವರು ಶಿವಮೊಗ್ಗ ಜಿಲ್ಲೆಯವರು. ಈಗಾಗಲೇ ಅಲ್ಲಿಯ ಪರಿಸರದಲ್ಲಿ ಸಂಘಟನೆಯನ್ನು ಬೆಳೆಸ್ತಾ ಇದ್ದಾರೆ. ಸಾಗರ, ಶಿವಮೊಗ್ಗ, ಬೇರೆ ಬೇರೆ ಕಡೆಗಳಲ್ಲಿ ಅವರು ತಾಲೂಕಿನಲ್ಲಿ ಅಧ್ಯಕ್ಷರನ್ನು ಅವರು ಈಗಾಗಲೇ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ.
ನಮ್ಗಿಂತ ಮುಂಚೆ ಅವರು ಈ ಒಂದು ಸಂಘಟನೆಗೆ ಬಂದವರು ಸ್ವಲ್ಪ ತಡ ಆಯ್ತು ಅವರು. ಈಗ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಸ್ತಾಕ್ ಭಾಯ್ ಅವರು ಹಾಗೆ ಶಾಬಂದ್ರಿ ಅವರು ಯಾವ ರೀತಿಯಲ್ಲಿ ಸಂಘಟನೆ ಮಾಡಿದ್ದಾರೆ ಅದೇ ರೀತಿಯ ಸಂಘಟನೆಯನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎನ್ನುವ ನಂಬಿಕೆ ಇದೆ. ಅವರಿಗೆ ಸಹ ಸಂಸ್ಥೆಯ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತ ಹೇಳ್ತಿದ್ದೇನೆ.